ಅದು 2020ರ IPL ಪಂದ್ಯದ ಸಮಯ. ಇತ್ತ ದುಬೈನಲ್ಲಿ ನಡೀತಾ ಇದ್ದ ಆ ಕ್ರಿಕೆಟ್ ಪಂದ್ಯವನ್ನ ನೋಡೋಕೆ ಕ್ರಿಕೆಟ್ ಪ್ರೇಮಿಗಳು ಕುತೂಹಲದಿಂದ ಕಾಯ್ತಾ ಇದ್ರೆ, ಅತ್ತ ಕ್ರಿಕೆಟ್ ಲೋಕದ ಸ್ಟಾರ್ ಆಟಗಾರ ಸುರೇಶ್ ರೈನಾಗೆ ದೊಡ್ಡ ಆಘಾತವಾಗಿತ್ತು. ಸುರೇಶ್ ರೈನಾ ಮಾವ ಅಶೋಕ್ ಕುಮಾರ್ ಬರ್ಬರವಾಗಿ ಹತ್ಯೆಯಾಗಿದ್ರು. ಸುರೇಶ್ ರೈನಾ ಮಾವ ಹೀಗೆ ಹತ್ಯೆಯಾಗಿದ್ದಾದ್ರೂ ಯಾಕೆ, ಅವರನ್ನ ಕೊಂದಿದ್ದಾದ್ರೂ ಯಾರು ಅನ್ನೋ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. 2020ರ IPL ಪಂದ್ಯ ದುಬೈನಲ್ಲಿ ನಡೀತಾ ಇದ್ದದ್ದು ನಿಮಗೆಲ್ಲ ಗೊತ್ತೇ ಇದೆ. ಚೆನ್ನೈ ಸೂಪರ್ ಕಿಂಗ್ನ ಆಟಗಾರ ಸುರೇಶ್ ರೈನಾ ಇದ್ದಕ್ಕಿದ್ದ ಹಾಗೆ ತಮ್ಮ ಆಟವನ್ನ ನಿಲ್ಲಿಸಿ ಭಾರತಕ್ಕೆ ಬಂದಿದ್ರು. ಕಾರಣ ಆದ್ರೂ ಏನು ಗೊತ್ತಾ? ರೈನಾ ಅವರ ಮಾವ ಅಶೋಕ್ ಕುಮಾರ್ ಅವರನ್ನ ಕೊಲೆ ಮಾಡಿ ಅವರ ಫಾರ್ಮ್ ಹೌಸ್ ನಲ್ಲಿದ್ದ ಎಲ್ಲಾ ನಗದುಗಳನ್ನ ದೋಚ್ಕೊಂಡು ಹೋಗಿದ್ರು. ಕೇವಲ ಅಶೋಕ್ ಕುಮಾರ್ ಅವರನ್ನ ಅಲ್ಲದೆ ಅವರ ಹೆಂಡತಿ, ತಾಯಿ ಹಾಗೂ ಇಬ್ಬರು ಮಕ್ಕಳನ್ನ ಹಲ್ಲೆ ಮಾಡಲಾಗಿತ್ತು. ಯಾವುದೇ ರೀತಿಯ ಹಗೆತನವಿಲ್ಲದಿದ್ದರೂ ರೈನಾ ಅವರ ಮನೆಯ ಮೇಲೆ ದಾಳಿ ನಡೆಸಿ ಅವರನ್ನ ಕೊಲೆಗೈದ ಆ ಜನರಾದ್ರೂ ಯಾರು ಗೊತ್ತಾ? ಭಾರತದ ತುಂಬೆಲ್ಲ ಈ ವಿಷಯ ಚರ್ಚೆಯಾದ ಬೆನ್ನಲ್ಲೇ ಸ್ವತಃ ಸುರೇಶ್ ರೈನಾ ಅವರೇ ಒಂದು ಇಂಟರ್ವ್ಯೂನಲ್ಲಿ ತನ್ನ ಮಾವನನ್ನ ಕೊಲೆ ಮಾಡಿದವರ ಬಗ್ಗೆ ಹೇಳ್ತಾರೆ. ಆಗ ಅವರ ಬಾಯಿಂದ ಬಂದ ಹೆಸರೇ ಕಾಲಾ ಕಚ್ಚಾ ಗ್ಯಾಂಗ್. ಹೆಸರು ಎಷ್ಟು ವಿಚಿತ್ರವಾಗಿದೆಯೋ ಅಷ್ಟೇ ವಿಚಿತ್ರ ಮತ್ತು ಭಯಾನಕ ಈ ಕಚ್ಚಾ ಗ್ಯಾಂಗ್. ಇವರ ಕೊಲ್ಲುವಿಕೆಯ ವಿಧಾನ ವಿಭಿನ್ನವಾಗಿರುತ್ತೆ. ಬೇರೆ ಗ್ಯಾಂಗ್ಗಳಿಗೆ ಹೋಲಿಸಿಕೊಳ್ಳಲಾಗದ ದ ಟಾಪ್ ಮೋಸ್ಟ್ ಗ್ಯಾಂಗ್ ಅಂದ್ರೆ ಅದು ಕಾಲಾ ಕಚ್ಚಾ ಗ್ಯಾಂಗ್. ಮೂಲತಃ ಉತ್ತರ ಭಾರತದ ಭಾಗದಲ್ಲಿ ಕಂಡುಬರುವ ಈ ಜನಗಳು ಮೊದಲೆಲ್ಲ ಕಾಡಿನಲ್ಲಿ ವಾಸಿಸ್ತಾ ಇದ್ರು. ಕಾಡಿನಲ್ಲಿರೋ ಹುಲಿ, ಸಿಂಹ, ಆನೆಗಳನ್ನ ಬಹಳ ನಾಜೂಕಿನಿಂದ ಬೇಟೆಯಾಡ್ತಾ ಇದ್ರು. ಅವರಲ್ಲಿರೋ ನಂಬಿಕೆ ಕೆಲವೊಮ್ಮೆ ನಮ್ಮನ್ನ ಬೆಚ್ಚಿ ಬೀಳಿಸೋದಂತೂ ಸತ್ಯ. ಅದೇನು ಗೊತ್ತಾ? ಅವರ ಜನ ಅಥವಾ ಸಮೂಹ ಅವರ ಪರಿಧಿಯ ಒಳಗೆ ಬದುಕಬೇಕು. ಅಲ್ಲಿಂದ ಒಬ್ಬ ಹೊರಗಡೆ ಬಂದು ವಿಶಿಷ್ಟವಾಗಿ ಜೀವನವನ್ನ ನಡೆಸಿದ್ರೆ ಅವನನ್ನ ಕೊಲ್ತಾರೆ. ಹೀಗೆ ಪ್ರಾಣಿಗಳಿಗೂ ಇವರಿಗೂ ವ್ಯತ್ಯಾಸವಿಲ್ಲದಂತೆ ಬದುಕ್ತಾ ಇದ್ದಂತಹ ಇವರ ಜೀವನಕ್ಕೆ ಬ್ರಿಟಿಷರ ಆಗಮನ ಹೊಸ ರೂಪ ಕೊಡುತ್ತೆ. ಬ್ರಿಟಿಷರು ಇವರ ಬೇಟೆಗಾರಿಕೆಯನ್ನ ಗಮನಿಸಿ ತಮ್ಮ ಸಹಾಯಕ್ಕಾಗಿ ಇವರನ್ನ ಬಳಸಿಕೊಂಡು ಬೇಟೆಯಾಡಿಸ್ತಾರೆ. ಆದ್ರೆ ಅದನ್ನೇ ರೂಢಿ ಮಾಡಿಕೊಂಡ ಇವರು ಯಥೇಚ್ಛವಾಗಿ ಬೇಟೆಯಾಡ್ತಾ ಹೋಗ್ತಾರೆ. ಕೊನೆ ಪಕ್ಷ ಬ್ರಿಟಿಷರು ಹಣ ಕೊಟ್ಟಾದ್ರೂ ಇವರನ್ನ ಸುಮ್ಮನಿರಿಸೋಣ ಅಂತಂದ್ರೆ ಅದಕ್ಕೂ ಬಗ್ಗದೆ ಮತ್ತೆ ಅದೇ ಕೆಲಸ ಶುರು ಮಾಡ್ಕೊಳ್ತಾರೆ. ನಂತರದ ದಿನಗಳಲ್ಲಿ ಸ್ವಾತಂತ್ರ್ಯ ಬಂದ ತಕ್ಷಣ ಭಾರತದಲ್ಲಿ ಪ್ರಾಣಿಗಳ ಸಂಬಂಧ ಅವುಗಳನ್ನ ರಕ್ಷಿಸುವ ಸಲುವಾಗಿ ಹಲವಾರು ಕಾಯ್ದೆಗಳನ್ನ ಜಾರಿ ಮಾಡ್ತಾರೆ. ಇವುಗಳಿಂದ ಈ ಜನಗಳಿಗೆ ಭಾರಿ ಮಟ್ಟದಲ್ಲಿ ಸಂಕಷ್ಟ ಉಂಟಾಗಿ ಬೇರೆ ಕೆಲಸ ಮಾಡಲು ಶುರು ಮಾಡ್ತಾರೆ. ಹೌದು, ಬೇರೆ ಸಮುದಾಯದವರಂತೆ ಮಾಡಲು ಕೆಲಸಗಳು ಇಲ್ಲವಾದ್ದರಿಂದ ಇವರುಗಳು ಜನರನ್ನ ಹೆದರಿಸೋದು, ಪಿಕ್ ಪಾಕೆಟ್ ಮಾಡೋದು ಹಾಗೂ ಕಳ್ಳತನ, ಕೊಲೆ ಮುಂತಾದ ಕೆಲಸಗಳಿಗೆ ಕೈ ಹಾಕಿದ್ರು. ತಮಗೆ ಗೊತ್ತಿಲ್ಲದ ಹಾಗೆ ಒಂದು ಗ್ಯಾಂಗ್ ಆಗಿ ಮಾರ್ಪಡ್ತಾ ಹೋಗ್ತಾರೆ. ಟ್ರಕ್ಗಳನ್ನ ಬಳಸುವ ಇವರು ಒಂದು ಟ್ರಕ್ನ ಮೇಲೆ 5 ರಿಂದ 6 ಜನ ಹತ್ತಿ ಒಂದು ದೂರದ ಊರಿಗೆ ಪ್ರಯಾಣ ಬೆಳೆಸ್ತಾರೆ. ಸುಮಾರು ಕಿಲೋಮೀಟರ್ಗಳ ಕಾಲ ದೂರ ಕ್ರಮಿಸಿದ ನಂತರ ಯಾವುದಾದರೂ ಒಂದು ದೂರದಲ್ಲಿರುವ ಹಾಗೂ ಯಾವುದೋ ಒಂದು ಅಕ್ಕಪಕ್ಕ ಮನೆಗಳಿರದ ಮನೆಯನ್ನ ನೋಡಿಕೊಂಡು ಅದರ ಸುತ್ತ ಕನಿಷ್ಠ 2 ರಿಂದ 3 ದಿನಗಳವರೆಗೂ ಎಲ್ಲವನ್ನ ಗಮನಿಸ್ತಾರೆ. ತಮ್ಮ ಪ್ಲಾನ್ನಂತೆ ಒಂದು ದಿನವನ್ನ ನಿಗದಿ ಮಾಡಿ ಆ ದಿನ ಆ ಮನೆಯ 1 ಕಿಲೋಮೀಟರ್ ದೂರದಲ್ಲಿ ತಮ್ಮ ಟ್ರಕ್ ಅನ್ನ ನಿಲ್ಲಿಸಿ ಅಲ್ಲಿಂದ ನಡೆದೇ ಬರ್ತಾರೆ. ಆದ್ರೆ ಒಂದು ವಿಷಯ ಗೊತ್ತಾ? ಅವರು ಹಾಕೊಂಡು ಬಂದಿದ್ದ ಬಟ್ಟೆಗಳನ್ನ ಒಂದು ಕಡೆ ಇಟ್ಟು ಅವರದೇ ಆದ ವಿಶಿಷ್ಟ ಉಡುಪನ್ನ ಧರಿಸಿ ಮೈಗೆಲ್ಲ ಎಣ್ಣೆ ಹಚ್ಕೊಳ್ತಾರೆ. ಎಣ್ಣೆ ಹಚ್ಚಿಕೊಂಡರೆ ಯಾರೂ ನಮ್ಮನ್ನ ಹಿಡಿಯಲಾಗೋದಿಲ್ಲ ಅನ್ನುವಂತಹ ಅವರ ನಂಬಿಕೆ. ಮೈ ತುಂಬಾ ಎಣ್ಣೆ ಹಚ್ಚಿಕೊಂಡ ನಂತರ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಮನೆಗೆ ಬರುವ ಇವರು ಮಾಡುವ ಮೊದಲನೇ ಕೆಲಸ ಬಾಗಿಲನ್ನ ತಟ್ಟೋದು. ಒಳಗಿನಿಂದ ಬಾಗಿಲನ್ನ ತೆರೆದ ತಕ್ಷಣ ಅವರನ್ನ ಬಡಿದು ಕೊಂದು ಅವರ ಮನೆಯಲ್ಲಿದ್ದ ಮೌಲ್ಯಯುತ ವಸ್ತುಗಳನ್ನ ದೋಚ್ಕೊಂಡು ಹೋಗೋದು. ಮನೆಯಿಂದ ಹೊರಬರುವಾಗ ಅಲ್ಲಿ ಉಸಿರಾಡುತ್ತಿರುವ ವ್ಯಕ್ತಿಯನ್ನು ಇದೇ ರೀತಿ ಇರುವ ಮತ್ತು ಒಂಟಿಯಾಗಿರುವ ಮನೆಯ ಹೆಸರನ್ನು ಹೇಳು ಎಂದು ಕೇಳಿ ಅವರಿಂದ ಆ ಮನೆಯ ಹೆಸರನ್ನ ತಿಳಿದು ಅದೇ ದೂರದಲ್ಲಿರುವ ಅದೇ ಮನೆಗೆ ಹೋಗಿ ಪರಿಚಯವಿರುವ ಹಾಗೆ ಕೂಗಿ ಅವರ ಮನೆಯನ್ನ ದರೋಡೆ ಮಾಡಿ ಬರ್ತಾ ಇದ್ರು. ಆಗಸ್ಟ್ 19, 2020ರ ರಾತ್ರಿ ಮನೆಯಲ್ಲಿ ತನ್ನ ಸಂಸಾರದ ಜೊತೆ ಆರಾಮವಾಗಿದ್ದರು ಸುರೇಶ್ ರೈನಾ ಮಾವ ಅಶೋಕ್ ಕುಮಾರ್. ಮನೆಯ ಒಳಗೆ ನುಗ್ಗಿದ ಕಚ್ಚಾ ಗ್ಯಾಂಗ್ ಮೊದಲು ಎಲ್ಲವನ್ನ ದೋಚ್ತಾರೆ. ಆದರೆ ರೈನಾ ಕುಟುಂಬ ಟೆರೆಸ್ ಮೇಲೆ ಮಲಗಿದ್ರು. ಅವರನ್ನ ಬಿಡದ ಈ ನರ ರಾಕ್ಷಸರು ಅವರನ್ನ ಕೊಂದು ಉಳಿದವರನ್ನ ಬಡಿದು ಎಲ್ಲವನ್ನ ದರೋಡೆ ಮಾಡಿ ತೆರಳುತ್ತಾರೆ. ಕಾಲಾ ಕಚ್ಚಾ ಗ್ಯಾಂಗ್ನ ಮತ್ತಷ್ಟು ಕರಾಳ ಮುಖಗಳು ನಿಮ್ಮ ಮುಂದೆ ಬರಲಿವೆ ಮುಂದಿನ ಸಂಚಿಕೆಯಲ್ಲಿ.